ಹಾಯ್, ಗುಡ್ ಮಾರ್ನಿಂಗ್. ಹೂವಿನ ಗಿಡ ನಾನು ಮೊನ್ನೆ ನಿಮಗೆ ಹೇಳಿದ್ದೆ. ಒಬ್ಬರು ಇದು ಹೂವಿನ ಗಿಡದ್ದು ಗೊಬ್ಬರ ಎಲ್ಲ ಹಾಕಲಿಕ್ಕೆ ಬಂದಿದ್ದ ನೋಡಿ. ಈಗೆಲ್ಲ ಗೊಬ್ಬರ ಎಲ್ಲ ಹಾಕಿ ಮುಚ್ಚಿಟ್ಟಿದ್ದೇನೆ ನೋಡಿ. ಇದು ನಿಮಗೆ ನಾನು ಇದು ಎಂತ ಗೊತ್ತುಂಟಾ, ಮೊದಲು ನಂದು ತುಂಬ ದೊಡ್ಡ ಗಿಡ ಇತ್ತು. ಎಂತ ಇತ್ತು, ಅದು ಒಳ್ಳೆ ಹೂ ಕೊಡ್ತಿರ್ಲಿಲ್ಲ. ಉದ್ದ ಕೇರೆ ಬಳ್ಳಿಗೆಲ್ಲ ಹಾಗೆಲ್ಲ ಇತ್ತು. ನಂದೊಂದು ತುಂಬ 10 ವರ್ಷದ ಗಿಡ. ನಾನೆಂತ ಮಾಡಿದ್ದೆ, ಒಂದು 2 ತಿಂಗಳ ಮೊದಲು ಹೋದರೆ ಹೋಗಲಿ ಬೇಡ ಎಂದು ನಾನೆಲ್ಲ ಪ್ರೂನಿಂಗ್ ಮಾಡಿದೆ, ಕಟ್ ಮಾಡಿದೆ ಎಲ್ಲ. ಈಗ ಕಟ್ ಮಾಡಿದ ನಂತರ 2 ತಿಂಗಳಲ್ಲಿ ಎಷ್ಟು ಒಳ್ಳೆಯದಾಗಿ ಬೆಳೆದಿದೆ ನೋಡಿ. ನಾನು ಎಣಿಸಲೇ ಇಲ್ಲ ಇದು ಬೆಳೀತಿದೆ ಎಂದು, ಆದರೆ ಒಳ್ಳೆಯದಾಗಿ ಬೆಳೆದಿದೆ. ಅದಕ್ಕೆ ಹಾಳು ಮಾಡೋದು ಬೇಡ ಎಂದು ಉಂಟು. ಇದೇ ಇಷ್ಟೇ ಗಿಡ ಇಲ್ಲ ನನ್ನ ಹತ್ರ, ನಂದು ಕೆಲವು ಪಾಟಲ್ಲಿ ಉಂಟು. ಅಂದರೆ ಭಾರಿ ಆಸಕ್ತಿ. ಎಲ್ಲ ವಿಧದ್ದು ಪೇರಳ ಹಣ್ಣು, ಲೀಚಿ ಎಲ್ಲ ಉಂಟು. ನಿಮಗೆ ಕಾಣ್ಬೋದು, ಮಾವಿನ ಮರ ಕೂಡ ಉಂಟು. ಇದು ನೋಡಿ, ಇದು ನಾವು ಪಾಟಲ್ಲಿ ಮೊನ್ನೆ ಒಂದು ಸ್ವಲ್ಪ ಗಿಡ ತಂದದ್ದು, 15 ಗಿಡ. ಇದು 1.5-2 ತಿಂಗಳಾಯಿತು. ನಿಮಗೆ ಕಾಣ್ಬೋದು, ನಾನು ಪಾಟಲ್ಲಿ ಇಟ್ಟಿದ್ದೇನೆ. ನೀವು ಎಣಿಸ್ಬೋದು, ಇಲ್ಲಿ ಜಾಗ ಉಂಟು, ಜಾಗದಲ್ಲಿ ಇಡ್ಬೋದಿತ್ತಲ್ಲ ಎಣಿಸ್ಬೋದು ನೀವು. ನಾನು ಯಾಕೆ ಇರಲಿಲ್ಲ ಅಂದರೆ, ಇಲ್ಲಿ ನಾವು ಅಂಥ ಹಿಂಡಿ ಎಲ್ಲ ಹಾಕುವಾಗ, ಗೊಬ್ಬರ ಎಲ್ಲ ಹಾಕುವಾಗ ಗೆದ್ದಲು ಬರೋದು ಜಾಸ್ತಿ ನನಗೆ. ಅದು ಗಿಡ ಮಾಡಿಯೇ ಸಾಕಾಯಿತು, ಆದರೆ ಸಹ ಅದು ಸಾಯಲಿಲ್ಲ, ಇಟ್ಟಿದ್ದೇನೆ ನೋಡಿ. ಇದು ಮಾತ್ರ 2 ತಿಂಗಳ ಗಿಡ. ನೀವು ನೋಡ್ಬೋದು, ಹೂವೆಲ್ಲ ಮೊಗ್ಗೆಲ್ಲ ಬಂದಿದೆ ನೋಡಿ. ಇದು ಸ್ವಲ್ಪ ಅಡ್ಡ ಬಿದ್ದಿದ್ದು ನೋಡಿ. ಇದೊಂದು ಇಷ್ಟು ಒಳ್ಳೆ ಗಿಡ, ಇದು ಅಡ್ಡ ಬಿದ್ದಿದೆ ನೋಡಿ. ಏನು ಇದಾಗಿದೆ ಅಂತ ಎಂತ ಗೊತ್ತುಂಟ, ಪೆಟ್ಟಾಗಿದೆ. ನಿನ್ನೆ ಜೋರು ಮಳೆ ಬಂದದ್ದು ಇದಕ್ಕೆ. ಈ ನೋಡಿ ಎಷ್ಟು ದೊಡ್ಡದು ಗೆಲ್ಲು ನೋಡಿ, ಅಡ್ಡ ಬಿತ್ತು. ಅದು ಸ್ವಲ್ಪ ಇದಾಗಿದೆ, ಹೋಗಿದೆ ಗೆಲ್ಲು, ತುಂಡಾಗಿದೆ. ನೋಡುವ, ಇಲ್ಲಿದ್ದರೆ ಜೀವ ಇರ್ತದೆ. ನಿಮಗೆ ಕಾಣ್ಬೋದು ನೋಡಿ, ಇದರಲ್ಲಿ ಹೂ ನೋಡಿ, ಹೂ ಎಲ್ಲ ಆಗಿದೆ. ಖಾಲಿ ಇದು 2 ತಿಂಗಳದ್ದು ಗಿಡ. ನಾನು ಜಸ್ಟ್ ಇದಕ್ಕೆ ಎಂತ ಕೊಟ್ಟಿದ್ದೇನೆ, ಮಣ್ಣಾಕಿ, ಸುಡು ಮಣ್ಣಾಕಿ ಮತ್ತು ಖಾಲಿ ಇದು ಎಂತ ಗೊತ್ತುಂಟ, ಒಂದು ಗೊಬ್ಬರ, ಅದು ಅಂಗಡಿಯಲ್ಲಿ ಸಿಗ್ತದೆ, ಅನ್ನಪೂರ್ಣ ಒಂದು ಗೊಬ್ಬರ, ಅದು ಹಾಕಿದ್ದೇನೆ. ಹಾಗೆ ಅದರಿಂದ ಎಲ್ಲ ಗಿಡ ನೋಡಿ. ಇಲ್ಲೇ ಒಂದು ನೋಡಿ, ಇನ್ನೇ ಇದು ಆಗಿ, ಇದು ಸಹ ಒಂದು ಗೆಲ್ಲು ನೋಡಿ. ಬೇಜಾರಾಗ್ತದೆ ನೋಡಿ, ಎಷ್ಟು ದೊಡ್ಡ ಬಳ್ಳಿದು ಗೆಲ್ಲು ನೋಡಿ, ಹೂ ಬಿಟ್ಟಿದೆ. ತುಂಬ ಬೇಜಾರಾಗ್ತದೆ. ನಿನ್ನೆ ಗಾಳಿ ಮಳೆಗೆ ಇದಾಗಿದೆ. ಅಲ್ಲೇ ನಾನು ಒಕ್ಕಿಟ್ಟೆ, ನೋಡುವ ಒಳ್ಳೆದಾದರೆ ಆಗ್ತದೆ. ಮತ್ತು ನಿಮಗೆ ಇಲ್ಲಿ ಕಾಣ್ಬೋದು, ಇದು ನಾನೇ ಮಾಡಿದ ಗಿಡ. ಈ ಗಿಡ ನನ್ನ ಹಸ್ಬೆಂಡ್ ಒಂದು ಇದರಿಂದ ತಂದದ್ದು, ನರ್ಸರಿಯಿಂದ ತಂದದ್ದು ಗಿಡ. ಒಳ್ಳೆ ಇದು ಮಾಡಿದರೆ ಇಷ್ಟೆಲ್ಲ ಗ್ರೋ ಆಗಿದೆ, ಹೂ ಆಗ್ತಾಯಿದೆ. ಇದರಲ್ಲೇ ಸಹ ನನಗೆ ಈಗ ಒಂದು 500 ಹೂ ಇದರಲ್ಲೇ ಸಿಗ್ತದೆ ನನಗೆ ಈಗ. ಇದು ಗಿಡ ನಾನು ಮಾಡಿದ ಗಿಡ. ಯಾಕೆ ನಾನು ಮಾಡಿದ ಗಿಡ ಹೇಳ್ತೇನೆ ಅಂದರೆ, ನನ್ನ ಒಂದು ನೇಬರಿಂದ ಕೇರೆಬಳ್ಳಿ ಒಂದು ವರ್ಷ ಮೊದಲು ಕೇರೆಬಳ್ಳಿ ಉಂಟಲ್ಲ, ಅದು ತಂದು ನಾನು ಇದು ನೆಟ್ಟದ್ದು ನೋಡಿ ಹೇಗೆ ಆಗಿದೆ. ಇದರಲ್ಲೇ ನಾನು ಈಗ 3 ಚೆಂಡು 4 ಚೆಂಡು ಹೂ ತೆಗಿತಾ ಇದ್ದೇನೆ. ಈಗ ಸ್ವಲ್ಪ ಕಮ್ಮಿ ಆಗಿದೆ, ಆದರೆ ಈಗ ಎಲ್ಲ ಚಿಗುರ್ತಾ ಇದೆ ನೋಡಿ. ಇಲ್ಲೆಲ್ಲ ಹೂ ಕೊಟ್ಟಿದ್ದೇನೆ, ಈಗ ಕಾಣ್ಬೋದು ನಿಮಗೆ ನೋಡಿ, ಹೂ ಕೊಟ್ಟಿದೆ ನೋಡಿ, ಕಾಣ್ಬೋದು ನೋಡಿ. ಇದರಲ್ಲಿ ನೋಡಿ ತುಂಬ ಮೊಗ್ಗು ಉಂಟು. ನನಗೆ ಇದೇ ಒಂದು ಕೃಷಿ ವಿಧಾನ ಇಷ್ಟ ಆಗ್ತದೆ. ಆಗುದುಂಟ, ನಾವು ಇದೀ ಗೊಬ್ಬರ ಇಲ್ಲಿ ಹಾಕಿದರೆ ಇದರಲ್ಲಿ ಒಂದು ಗೆದ್ದಲು ಬರುವುದಿಲ್ಲ, ಏನೂ ಬರುವುದಿಲ್ಲ. ಅಂದರೆ ಅದು ಪಾಟಲ್ಲಿ ಉಂಟಲ್ಲ, ನೆಲದಲ್ಲಿ ಏನಿಲ್ಲ. ನಿಮಗೆ ಕಾಣ್ಬೋದು ಒಂದು ಗಿಡ ನೋಡಿ ಹೇಗೆ ಉಂಟು, ಒಳ್ಳೆ ಚಿಗುರಿದೆ. ಮತ್ತು ಎಲ್ಲ ಹೂವೆಲ್ಲ ಮೊಗ್ಗೆಲ್ಲ ಕೊಟ್ಟಿದೆ ನೋಡಿ. ನೋಡಿದ್ರಲ್ಲ, ಇದು 20 ಗಿಡ ಅವರ ಮನೆಯಿಂದ ಒಂದು ಕೇರೆಬಳ್ಳಿ ತಂದು ನಾನು ಈ ಪಾಟಲ್ಲಿ ನೆಟ್ಟದ್ದು. ನೀವು ಎಣಿಸ್ಬೋದು ಎಷ್ಟು ಒಳ್ಳೆ ಆಗಿದೆ ಎಂದು.